ಮೇಳಕ್ಕೆ ಬಂದಿರತಕ್ಕಂಥವರು ಕೂಡ ಸೊ ಬನ್ನೂರು ತಳಿಯ ಒಂದು ಕುರಿ ಮರಿಗಳನ್ನ ಇಟ್ಕೊಂಡು ಸಂತೋಷ ಪಡ್ತಾ ಇದ್ದಾರೆ. ಸೊ ಇನ್ನು ಈ ಕಡೆ ನೀವು ನೋಡ್ತಕ್ಕಂತ ಏನು ತಳಿ ಏನಿದೆ ಪುಂಗನೂರು, ಸೊ ಅದು ಬಂದ್ಬಿಟ್ಟು ನಮ್ಮ ಹೆಮ್ಮೆಯ ಹಳ್ಳಿಕಾರ್ ತಳಿಯ ಎತ್ತುಗಳು. ಕೃಷಿ ಮೇಳದಲ್ಲಿ ಮತ್ತೊಂದು ಆಕರ್ಷಣೆ ಅಂದ್ರೆ ಕುದುರೆ. ಸೊ ಎಲ್ರಿಗೂ ಕೂಡ ಕುದುರೆ ಸವಾರಿ ಮಾಡ್ಬೇಕಂತ ಆಸೆ ಇರುತ್ತೆ. ಸೊ ಒಂದು ಕುದುರೆ ಬಗ್ಗೆ ಮಾಹಿತಿನ ನಾನು ಸರ್, ನಮಸ್ಕಾರ. ತಮ್ಮ ಹೆಸರು? ಹರ್ಷಿತ್ ಡಿ. ಹರ್ಷಿತ್ ಅವ್ರು ಎಲ್ಲಿಂದ ಬರ್ತಾ ಇದ್ದೀರಾ? ನಾವು ಸಡಲ್ ಬ್ರೂಕರ್ ಅಂತ ದೊಡ್ಡಜಾಲ. ಹೌದಾ ಸರ್, ಏನ್ ತಳಿ ಕುದುರೆ ಇದು? ಇದು ಮಾರ್ವಾಡಿ ತಳಿ, ಮಾರ್ವಾಡಿ. ನಮ್ದು ಇಂಡಿಯನ್ ಬ್ರೀಡ್. ಓಕೆ. ಸೊ ಇದು ರಾಜಸ್ಥಾನಿಂದ. ಈಗ ನಿಮ್ಮ ಸ್ಟಡ್ ಫಾರ್ಮ್ ಅಲ್ಲಿ ಕೊಡುವಂತದ್ದು ಏನಾದ್ರು ಇದೆಯಾ ಕುದುರೆ? ಅದೆಲ್ಲ ಇದೆ ಸರ್. ಎಲ್ಲಿ ಬರುತ್ತೆ ಸರ್ ನಿಮ್ದು ಎಕ್ಸಾಕ್ಟ್ ಆಗಿ? ನಮ್ದು ಏರ್ಪೋರ್ಟ್ ರೋಡ್. ಏರ್ಪೋರ್ಟ್ ರೋಡ್ ಅಲ್ಲಿ ಬರುತ್ತೆ. ಸೊ ಹಾರ್ಸ್ ರೈಡಿಂಗ್ ಏನಾದ್ರು ನೀವು ಕಂಡಕ್ಟ್ ಮಾಡ್ತೀರಾ? ನಮ್ದು ಹಾರ್ಸ್ ರೈಡಿಂಗ್ ಸ್ಕೂಲ್ ಇದೆ. ಹಾರ್ಸ್ ರೈಡಿಂಗ್ ಸ್ಕೂಲ್ ಕೂಡ ಇದೆಯಾ? ಮತ್ತೆ ಕಾಂಪಿಟೇಟಿವ್ ಟ್ರೈನಿಂಗ್ ಮಾಡ್ತೀವಿ. ಕಾಂಪಿಟೇಟಿವ್. ಸೊ ಇದ್ರ ಜೊತೆ ಏನೋ ತರೋ ಬಿಟ್ಸ್ ಇದೆ ನಮ್ಮ ಹತ್ರ. ಸೊ ಇದು ಮಾರ್ವಾಡಿ ಬಂದು ಒಂದೆರಡು. ಈಗ ಕೃಷಿ ಮೇಳಕ್ಕೆ ಬಂದಿರೋದು ಇದೆ ಫಸ್ಟ್ ಟೈಮ್ ನೀವು? ಇದೆ ಫಸ್ಟ್ ಟೈಮ್. ಏನ್ ಅನ್ಸುತ್ತೆ ಸರ್ ನಿಮ್ಗೆ ಎಕ್ಸ್ಪೀರಿಯನ್ಸ್? ತುಂಬಾ ಖುಷಿ ಆಗ್ತಾ ಇದೆ. ಏನು ಜನಗಳ ರೆಸ್ಪಾನ್ಸ್ ಹೇಗಿದೆ? ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಓಕೆ. ಈಗ ಏನು ಹಾರ್ಸ್ ರೈಡಿಂಗ್ ಅಂತ ಹೇಳಿದ್ರಲ್ವಾ, ಏನ್ ಕಾಸ್ಟ್ ಚಾರ್ಜ್ ಮಾಡ್ತೀರಾ ಸರ್? ನಾವು ಪರ್ ಸೆಷನ್ 1500 ಚಾರ್ಜ್ ಮಾಡ್ತಾ ಇದೀರಿ ಈಗ. ಓಕೆ. ಹಾರ್ಸ್ ರೈಡಿಂಗ್. ಈಗ ನಿಮ್ಮ ಫೋನ್ ನಂಬರ್ ಹೇಳ್ತೀರಾ ಹಾಗೆ? ನನ್ನ 9620043592. ಥ್ಯಾಂಕ್ ಯು. ಸೊ ಇನ್ನು ನೀವು ನೋಡ್ತಾ ಇರ್ತಕ್ಕಂಥ ತಳಿ ಏನಿದೆ, ಗಿರ್ ತಳಿಯ ಒಂದು ಪಶುಗಳು, ಇದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ನಾನು ನಿಮಗೆ ಕೊಡಿಸ್ತೀನಿ ಈಗ. ಸರ್ ನಮಸ್ಕಾರ. ನಮಸ್ತೆ. ತಮ್ಮ ಹೆಸರು? ಸಚಿನ್. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಗೋಕುಲಂ ನಾಟಿ ಹಸು ಗೋಶಾಲೆ, ರಾಮವಳ್ಳಿ, ನಿಯರ್ ಬೈ ಕೆಂಗೇರಿ. ರಾಮವಳ್ಳಿ ಹತ್ರ ಮುಕ್ತಿನಾಗ ಟೆಂಪಲ್ ಹತ್ರ. ಮುಕ್ತಿನಾಗ ಟೆಂಪಲ್ ಹತ್ರ. ಓಕೆ ಸರ್, ನಿಮ್ಮ ಒಂದು ಫಾರ್ಮ್ ಅಲ್ಲಿ ಅಂದ್ರೆ ಗೋಶಾಲೆನಲ್ಲಿ ಎಷ್ಟು ಹಸುಗಳಿದೆ ಸರ್? ನಮ್ಮ ಗೋಶಾಲೆಯಲ್ಲಿ ಗಿರ್ ಹಸುಗಳೇ ಎಲ್ಲಾನು ಸೇರಿ ಒಂದು 60 ಗಿರ್ ಹಸುಗಳಿದಾವೆ. ಓಕೆ. ನಾವು ಇದನ್ನ ಈಗ 8 ವರ್ಷ ಆಯ್ತು ಸ್ಟಾರ್ಟ್ ಮಾಡಿ. ಓಕೆ. 8 ವರ್ಷದಿಂದ ಮಾಡ್ತಾ ಇದೀವಿ. ಸೊ ಈಗ ಇದಕ್ಕೆ ಏನೆಲ್ಲಾಗಿದೆ ಸರ್? ಇದಕ್ಕೆ ಈಗ 5 ವರ್ಷ, 4 ಅಲ್ಲ 5 ಎಲ್ಲ ಆಗಿದೆ. ಸೊ ಅದ್ ಬಂದ್ಬಿಟ್ಟು ಹೆಣ್ಣಸು. ಇದಕ್ಕೆ 4 ವರ್ಷ. 4 ವರ್ಷ. ಇದು ಸೆಕೆಂಡ್ ಲ್ಯಾಕ್ಟೇಷನ್ ಈ ಸರ್ತಿ. ಓಕೆ. ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್? ನಮ್ಮ ಹತ್ರ ಎವರೇಜ್ ಆಗಿ ಪರ್ ಡೇಗೆ 10 to 15 ಲೀಟರ್ಸ್ ಕೊಡುವಂತ 10 to 15 ಲೀಟರ್ಸ್ ಕೊಡುತ್ತೆ. ಹೌದು. ಓಕೆ. ಈಗ ನೀವು ಹೊರಗಡೆ ಹಾಲನ್ನ ಕೊಡ್ತಾ ಇದ್ರಲ್ಲ, ಏನಾದ್ರು ಬೈ ಪ್ರಾಡಕ್ಟ್ಸ್ ಮಾಡ್ತಾ ಇದ್ದೀರಾ? ಇಲ್ಲ, ಹಾಲನ್ನು ಕೊಡ್ತೀವಿ, ಬೈ ಪ್ರಾಡಕ್ಟ್ಸ್ ಮಾಡ್ತೀವಿ. ಬೆಣ್ಣೆ, ತುಪ್ಪ, ಆಮೇಲೆ ಇದು ವರ್ಮಿ ಕಂಪೋಸ್ಟ್, ಬೆರಣಿ, ಗಂಜಲ, ಇದನ್ನೆಲ್ಲ ಬೇಕಾದ ಕೊಡ್ತಿದೀವಿ. ಇದಕ್ಕೆಲ್ಲ ಕೊಡ್ತಾ ಇದೀವಿ. ಮಾರ್ಕೆಟಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲೇ ಮಾಡ್ತಾ ಇದ್ದೀರಾ? ಇದು ಬರೀ ಹಾಲ್ ಬೇಕು ಅಂತಂದ್ರೆ ಕೆಂಗೇರಿ. ಓಕೆ. ಕೆಂಗೇರಿ, ಆಮೇಲೆ ನಾಗರಬಾವಿ, ರಾಜಾಜಿನಗರ, ಅಲ್ಲಿ ಹೋಗುತ್ತೆ ಹಾಲಾದ್ರೆ. ತುಪ್ಪ ಆದ್ರೆ ಆಲ್ ಓವರ್ ಬೆಂಗಳೂರಲ್ಲಿ ಎಲ್ಲಾದ್ರೂ ಹೇಳಿದ್ರೆ ನಾವು. ಅಂದ್ರೆ ನಿಮ್ದೇ ಆದ ಪರ್ಟಿಕ್ಯುಲರ್ ಔಟ್ಲೆಟ್ ಏನಾದ್ರು ಇದೆಯಾ? ಇಲ್ಲ, ನಾವು ನಮ್ದೇ ಮನೆ ಕೊಡ್ತೀವಿ. ನಾವು ಮನೆ ಡೆಲಿವರಿ ಕಸ್ಟಮರ್ಸ್ ಇದ್ದಾರೆ. ಓಕೆ. ಅವ್ರಿಗೆ ಕೊಡ್ತೀವಿ. ಓಕೆ. ಏನ್ ಕಾಸ್ಟ್ ಚಾರ್ಜ್ ಮಾಡ್ತೀರಾ ಪರ್ ಲೀಟರ್? ಪರ್ ಲೀಟರ್ಗೆ ನಾವು ಡಿಪೆಂಡ್ ಆನ್ ದಿ ಏರಿಯಾ 100 to 120 rupees ಪರ್ ಲೀಟರ್. ಓಕೆ, ಫೈನ್. ಸೊ ಬೈ ಪ್ರಾಡಕ್ಟ್ಸ್ ಬಂದ್ಬಿಟ್ಟು ಗೀ ಎಲ್ಲ ಮಾಡ್ತಿದ್ರ? ಹೌದು. ಫೋನ್ ನಂಬರ್ ಹೇಳ್ತೀರಾ ಸರ್ ತಮ್ಮದು? ಫೋನ್ ನಂಬರ್ ನೀವು ಹಂಗೆ ಜೂಮ್ ಮಾಡಿದ್ರೆ ಬೋರ್ಡ್ ಕಾಣಿಸುತ್ತೆ. ಹೇಳ್ಬಿಡಿ. 7406976849. ಓಕೆ, ಥ್ಯಾಂಕ್ ಯು. ಆಯ್ತು ಇಲ್ಲಿಗೆ ಬಂದು ಇವ್ರನ್ನ ಮೀಟ್ ಮಾಡಿ ತುಂಬಾ ಸಂತೋಷ ಆಯ್ತು. ಅಂದ್ರೆ ನನ್ನ ಚಾನೆಲ್ನ ರೆಕಗ್ನೈಸ್ ಮಾಡಿ ಹೇಳಿದ್ರು, ಸೊ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ನಾವು ಕೃಷಿ ಮೇಳಕ್ಕೆ ಬಂದಿದ್ದು. ಚೆನ್ನಾಗಿದೆ. ಅಂದ್ರೆ ಇಲ್ಲಿಂದ ನಾವು ಗಿಡಗಳನ್ನೆಲ್ಲ ತಗೊಂಡೋಗಿ ಹಾಕಿದೀವಿ ಊರಲ್ಲಿ ಕುಣಿಗಳ ಹತ್ರ. ಸೊ ನೋಡೋಣ ಇದೊಂದ್ ಸರಿ ಅಂತ ಹೇಳ್ಬಿಟ್ಟು ಬಂದ್ವಿ. ಚೆನ್ನಾಗಿದೆ. ತುಂಬಾ ಖುಷಿ ಆಯ್ತು. ಬೆಳಗ್ಗೆಯಿಂದ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ತುಂಬಾ ದೊಡ್ಡ ಜಾಗ, ನೋಡೋದಕ್ಕೆ ಒಂದಿನ ಸಾಕಾಗಲ್ಲ. ಹಾ ಸರ್. ನೀವು ನೋಡ್ತಾ ಇರ್ತಕ್ಕಂಥ ಮಳಿಗೆ ಏನಿದೆ, ಸೊ ಮಾರುತಿ ರಾಬಿಟ್ ಫಾರ್ಮ್ ಅಂತ ಮೇಳದಲ್ಲಿ ನೀವು ಇನ್ಫಾರ್ಮೇಶನ್ ನೀವು ತಗೋಬಹುದು. ಸೊ ಇದು ಬಂದ್ಬಿಟ್ಟು ಬ್ರೀಡ್ ಬಂದ್ಬಿಟ್ಟು ಜರ್ಮನ್ ಗ್ರೇ ಅಂತ ಬಿಟ್ಟು ತುಂಬಾ ಸ್ಮೂತ್ ಆಗಿದೆ ಎಲ್ಲ. ರೈತ ಮಾಧ್ಯಮ ಚಂದನ್ ಅಂತ, ನಾವು ಯಲಹಂಕದಲ್ಲಿರೋದು. ಇದು ನಾನು 2ನೇ ವರ್ಷ ಕೃಷಿ ಮೇಳದಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು. ಯಾವಾಗ್ಲೂ ನಾರ್ಮಲ್ ಆಗಿ ಏನ್ ನಮ್ಮ ಇಂಡಿಯನ್ ರಾಬಿಟ್ಸ್ ಆದಂತ ನ್ಯೂಜಿಲೆಂಡ್ ಬೆಂಟು, ಬ್ಲಾಕ್ ಜೆಂಟು, ಗ್ರೇ ಜೆಂಟು, ಸೋವಿಯತ್ ಚಿಂಚಲ, ಈ ರೀತಿ ಬ್ರೀಡ್ ಗಳನ್ನ ಮಾರಾಟ ಮಾಡೋದು. ಬಟ್ ನಮ್ ಜನರು ಜಾಸ್ತಿ ಬರ್ತಾರೆ ಇಲ್ಲಿ ಕೃಷಿ ಮೇಳಕ್ಕೆ. ಸುಮಾರು ಒಂದು 8-10 ಲಕ್ಷ ಜನ ಮೇಲ್ ಬರ್ತಾರೆ. ಅವ್ರಿಗೆ ಏನಾದ್ರು ಸ್ಪೆಷಲ್ ಆಗಿ ವಿಶೇಷವಾಗಿ ಪ್ರದರ್ಶನ ಮಾಡ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಜರ್ಮನ್ ಅಂಗೋರನ್ನ ನಾನು ತರಿಸ್ಕೊಂಡೆ. ಇದನ್ನ ಇವಾಗ ಮೊದಲನೇ ದಿನನೇ ನೋಡ್ಬಿಟ್ಟು ಜನ ಮುಗಿ ಬೀಳ್ತಾ ಇದಾರೆ ನೋಡೋದಕ್ಕೆ. ತುಂಬಾ ಜನ ಬರ್ತಿದ್ದಾರೆ, ಫೇಮಸ್ ಆಗೋಯ್ತು ಆಗ್ಲೇ ಒಂದೇ ದಿನದಲ್ಲಿ.
ಇದ್ದೀನಿ. ಸೊ ಇದೇನಾಗುತ್ತೆ ಸರ್ ನನಗೆ 15,000 ಬಿತ್ತು ಸರ್ ಫಸ್ಟ್ ಇಲ್ಲಿಗೆ. ಸಿಗುತ್ತೆ, ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಕಾಂಟ್ಯಾಕ್ಟ್ ಮಾಡಬೇಕು, ಕೊಡಿಸ್ತೀನಿ ನಾನು. ನಮ್ಮ ಹತ್ರ ಇದಾವೆ, ಇನ್ನ 3 ಇದಾವೆ, ಇದು ಸಿಗುತ್ತೆ. ಇಲ್ಲ ಟ್ರೈನಿಂಗ್ ಮುಂಚೆ ಮಾಡ್ತೀವಿ, ಈಗೆಲ್ಲ ಮಾಡ ಬರೀ ಮರಿಗಳು ಬೇಕಾದ್ರೆ ಕೊಡ್ತೀವಿ ನಾವು ಅಷ್ಟೇ ಸರ್. ಮರಿಗಳು ಬೇಕಾದ್ರೆ ಯಲಾಂಕ 211 7892698504 ನನ್ನ ಮೊಬೈಲ್ ನಂಬರ್. ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಗೂಗಲ್ ಮಾಡಿದ್ರೆ ನನ್ನ ನಂಬರ್ ಸಿಗುತ್ತೆ. ಸೊ ನಮಸ್ಕಾರ ವೀಕ್ಷಕರೇ, ನಾವಿವತ್ತು ಬೆಂಗಳೂರು ಕೃಷಿ ಮೇಳಕ್ಕೆ ಬಂದಿದ್ವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಮೊಲಗಳ ಸಾಕಾಣಿಕೆ ಬಗ್ಗೆ ಒಂದು ಮಳಿಗೆಗೆ ಇವತ್ತು ಬಂದಿದ್ದೀವಿ. ನೀವು ನೋಡ್ತಾ ಇರ್ಬೋದು ಮಾರುತಿ ರ್ಯಾಬಿಟ್ ಫಾರ್ಮ್ ಅಂತ ಬಿಟ್ಟು ನಮ್ಮ ಬೆಂಗಳೂರಿನ ಯಲಹಂಕದಲ್ಲಿದೆ. ಸೊ ಈ ಬಾರಿ ಆಕರ್ಷಣೆ ಅಂತಂದ್ರೆ ಜರ್ಮನ್ ಬ್ರೀಡ್ ಬನ್ನಿ ಇದು. ಸೊ ಇದ್ರ ಬಗ್ಗೆ ಆಲ್ರೆಡಿ ಓನರ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನಿಮ್ಗೇನಾದ್ರೂ ಮೊಲಗಳ ಸಾಕಾಣಿಕೆ ಬಗ್ಗೆ ಇರ್ಬೋದು, ಮೊಲಗಳೇನಾದ್ರು ಬೇಕು ಅಂತಂದ್ರೆ ಖಂಡಿತ ನೀವು ಒಂದು ಫಾರ್ಮ್ ನೀವು ವಿಸಿಟ್ ಮಾಡ್ಬೋದು ಅಂತ ಹೇಳ್ತಾ ನಮ್ಮ ಮುಂದಿನ ಒಂದು ವಿಭಾಗ ಏನಿದೆ ಅದನ್ನ ತೋರಿಸ್ತೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಎಮ್ಮೆ ಹಸು, ನಮ್ಮ ನಾಟಿ ತಳಿಯ ಎಮ್ಮೆ ಹಸುಗಳನ್ನ ತಕ್ಕಂತ ತಳಿ ಏನಿದೆ ಡಿಯೋನಿ ತಳಿಯ ಒಂದು ಹಸು. ಸೊ ಹೀಗೆ ಪಕ್ಕಕ್ಕೆ ಹೋದ್ರೆ ನೀವು ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಸಿಗ್ತಕ್ಕಂಥ ಕೀಲಾರಿ ಜಾತಿಯ ಒಂದು ಎತ್ತುಗಳಿದು. ಸೊ ಇದು ಬಂದ್ಬಿಟ್ಟು ಶ್ರೀ ಕೃಷ್ಣ ಗೋಶಾಲಾ ಅಂತಂದ್ಬಿಟ್ಟು ನಮ್ಮ ಬೆಂಗಳೂರಿನ ಬೇಗೂರಿನ ಇರ್ತಕ್ಕಂಥ ಗೋಶಾಲೆಯ ಹಸುಗಳು ಇವೆಲ್ಲ. ಬೈಚೂರ್ ಅಂತ ತಳಿಯ ಒಂದು ಹಸುಗಳು ನೋಡ್ಲಿಕ್ಕೆ ನಮ್ಮ ಮಲೆನಾಡು ಗಿಡದ ತರಾನೇ ಕಾಣಿಸುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ನೋಡ್ತಾ ಇದ್ರು ಕೂಡ ಅಷ್ಟೊಂದು ರಿಯಾಕ್ಟ್ ಮಾಡ್ತಲ್ಲ. ಸೊ ಅದರ ಒಂದು ಮರಿಯನ್ನು ಸಹ ನೀವು ಅಲ್ಲಿ ನೋಡ್ಬೋದು ವೀಕ್ಷಕರು. ಸೊ ಮಲೆನಾಡು ಗಿಡದ ರೀತಿ ಇರ್ತಕ್ಕಂಥ ಒಂದು ಬೇಚೂರು ತಳಿಯ ಒಂದು ಹಸುಗಳು, ಪೊಂಗನೂರು ತಳಿಯ ಹಸುಗಳನ್ನ ನೀವೊಂದು ಮಳಿಗೆಯಲ್ಲಿ ನೋಡ್ಬೋದು. ಪೊಂಗನೂರು ತಳಿಯ ಹಸುಗಳು ಅತ್ಯಂತ ಮುದ್ದಾಗಿರ್ತಕ್ಕಂಥ ಒಂದು ತಳಿಯ ಎತ್ತುಗಳು, ಪೊಂಗನೂರು ತಳಿಯ ಎತ್ತುಗಳು, ಗಿರ್ಜಾತಿಯ ಹಸು. ಸೊ ಸ್ವಲ್ಪ ರಿಯಾಕ್ಟ್ ಮಾಡ್ತದೆ, ಯಾಕಂದ್ರೆ ಅದು ಇತ್ತೀಚೆಗೆ ಮರಿಯಾಗಿದೆ ಅಂತ ಅನಿಸುತ್ತೆ. ಸೊ ಗಿರ್ಜಾತಿಯ ಒಂದು ಗಂಡು ಹಸು ಅಂತಲೇ ಹೇಳ್ಬೋದು, ಅಂದ್ರೆ ಹೋರಿ ಅಂತ ಹೇಳ್ಬೋದು. ಸೊ ಈ ಒಂದು ಏನು ಜಾತಿಯ ಎತ್ತುಗಳು ಯಾವುದು ಅಂತ ಬಿಟ್ಟು ನೀವು ಹೇಳ್ಬೇಕು ವೀಕ್ಷಕರೇ. ಈಗ ನಾನು ನಿಮಗೆ ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಹೆಚ್ಚು ಅಂತಲೇ ಹೇಳ್ಬೋದು. ತುಂಬಾ ಸುಂದರವಾದಂತಹ ಎತ್ತುಗಳು. ಪಶು ಸಂಗೋಪನೆ ಬಗ್ಗೆ ಇರ್ತಕ್ಕಂಥ ಈ ಒಂದು ಮಳಿಗೆಯಲ್ಲಿ ನೀವು ನೋಡ್ತಾ ಇರ್ಬೋದು ಶ್ರೀ ಕೃಷ್ಣ ಗೋಶಾಲಾ. ಸೊ ಇವರ ವತಿಯಿಂದ ಇರ್ತಕ್ಕಂಥ ಮಳಿಗೆಯಲ್ಲಿ ಹಲವಾರು ಬಗೆಯ ಏನೊಂದು ದೇಶೀಯ ತಳಿಗಳಾದಂತಹ ಹಸುಗಳನ್ನ ನೀವು ಇಲ್ಲಿ ನೋಡ್ಬೋದು. ಹಾಗೆ ನೋಡಿ ಈ ಹುಡುಗರೆಲ್ಲ ಇದ್ದಾರೆ ನೋಡಿ, ಹುಡುಗರು ಇದು ಮಾಡ್ತಾ ಇದ್ದಾರೆ, ತುಂಬಾ ಉತ್ಸಾಹದಿಂದ ಬಂದಿದ್ದಾರೆ. ನಾಟಿ ಎತ್ತುಗಳು. ಸೊ ಅದೇ ರೀತಿ ನಾವು ಮುಂದೆ ಹೋದಾಗ ಗಿರ್ ಜಾತಿಯ ಒಂದು ಹಸುಗಳನ್ನ ನೀವು ಇವತ್ತು ನೋಡ್ಬೋದು. ಇನ್ನು ಎಮ್ಮೆ ಯಾವ ಜಾತಿ ಎಮ್ಮೆ ಅಂತ ಹೇಳ್ಬೇಕು, ಮುರ್ರಾ ಜಾತಿನ ಯಾವ ಜಾತಿ ಅಂತ ನೀವು ಹೇಳ್ಬೇಕು. ಸೊ ಇದು ಯಾವ ಜಾತಿಯ ಕೋಣ ಅಂತ ಅಂದ್ಬಿಟ್ಟು ನೀವು ಹೇಳ್ಬೇಕು. ಬೃಹತ್ ಗಾತ್ರದ ಒಂದು ಕೋಣ. ಸೊ ಯಾವ ಜಾತಿದಂತ ನೀವೇ ಹೇಳಿ ನೋಡೋಣ. ಜಾಫರ್ಬಾದಿ ಅಂತ ಈ ಒಂದು ತಳಿಯ ಹೆಸರು. ಇನ್ನು ಹಾಗೆ ನಾವು ಪಕ್ಕಕ್ಕೆ ಬಂದಾಗ ನಾರಿ ತಳಿಯ ಒಂದು ಹಸುಗಳನ್ನ ನೀವು ನೋಡ್ಬೋದು. ಅದೇ ರೀತಿ ಮತ್ತೊಂದು ಎಮ್ಮೆ, ಮುರ್ರಾ ಜಾತಿಯ ಎಮ್ಮೆ ಇದು. ಸೊ ಇದರ ಬಗ್ಗೆ ಮಾಹಿತಿ ಏನಾದ್ರು ಬೇಕು ಅಂತಂದ್ರೆ ಶ್ರೀ ಕೃಷ್ಣ ಗೋಶಾಲಾ ಇದನ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಕಪಿಲ ಸಾಯಿವಾಲ್ ಎಂಬ ತಳಿಯ ಒಂದು ಹಸುಗಳನ್ನ ನೀವು ಈ ಒಂದು ಮಳಿಗೆಯಲ್ಲಿ ನೋಡ್ಬೋದು. ಸಾಯಿವಾಲ್ ತಳಿಯ ಒಂದು
ಹಸು ಮತ್ತು ಈ ಒಂದು ಎಮ್ಮೆಯ ಹೆಸರು ಏನಂತ ಹೇಳಿ, ಇದು ಕೂಡ ನಮ್ಮ ದೇಶದ ಒಂದು ಹೆಮ್ಮೆಯ ನಾಟಿ ತಳಿಯ ಎಮ್ಮೆ, ಗೋಲ್ ತಳಿಯ ಒಂದು ಹಸುಗಳು. ಸೊ ಎಲ್ಲವೂ ಕೂಡ ವಿಭಿನ್ನವಾದಂಥ ತಳಿಗಳಂತಲೇ ಹೇಳ್ಬೋದು ವೀಕ್ಷಕರೇ. ನೋಡ್ತಾ ಇರ್ತಕ್ಕಂಥದ್ದು ರಾಟಿ ತಳಿಯ ಹಸು. ಸೊ ಇದು ಕೂಡ ನಮ್ಮ ದೇಶದ ಒಂದು ಹೆಮ್ಮೆಯ ನಾಟಿ ತಳಿ ಅಂತಲೇ ಹೇಳ್ಬೋದು. ಸೊ ಪೊಂಗನೂರು ತಳಿಯ ಮತ್ತೊಂದು ಜೊತೆ ಎತ್ತುಗಳನ್ನು ನೀವು ಈ ಒಂದು ಮಳಿಗೆಯಲ್ಲಿ ನೋಡ್ಬೋದು. ಸೊ ಇಲ್ಲಿಯೂ ಸಹ ಹಲವಾರು ನಾನಾ ಬಗೆಯ ಒಂದು ಎತ್ತುಗಳನ್ನು ನೀವು ಇಲ್ಲಿ ನೋಡ್ಬೋದು. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ಎತ್ತುಗಳು. ಸೊ ಇಲ್ಲಿ ಇರ್ತಕ್ಕಂಥದ್ದು ಒಂದು ಎಮ್ಮೆ ಒಂದು ತಳಿ. ಸೊ ಮರಿ ಹಾಕಿದೆ. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದ. ಸೊ ಈ ಒಂದು ಮಳಿಗೆ ಕೂಡ ಸಂಪೂರ್ಣವಾಗಿ ನಾಟಿ ತಳಿಯ ಎತ್ತುಗಳನ್ನ ಈ ಒಂದು ಮಳಿಗೆಯಲ್ಲಿ ನೋಡ್ಬೋದು. ಹಾಗೆ ನೀವು ಪಕ್ಕದಲ್ಲಿ ನೋಡ್ತಾ ಇರ್ತಕ್ಕಂಥದ್ದು ರೆಡ್ ಸಿಂಧಿಯ ಜಾತಿಯ ಹಸುಗಳು. ಸೊ ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ವಿಭಿನ್ನವಾದಂಥ ತಳಿಗಳು ವೀಕ್ಷಕರೇ. ಸೊ ಪಕ್ಕದಲ್ಲಿ ಒಂದು ಕುದುರೆ ಸಾಲ ಇದೆ, ಅಲ್ಲಿಗೂ ಕೂಡ ನಾವು ಕರ್ಕೊಂಡು ಹೋಗ್ತೀವಿ.